ಎಲ್ಲರಿಗೂ TCE ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ. ನಾನು ಸುಗುಣ ಎಸ್.ಎ. ನಾನು ಇದೀನಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ ಮೊದಲನೇ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ ನ 8ನೇ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ತಗೊಂಡಿರೋಂಥ ಕಾನ್ಸೆಪ್ಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ NBFIs ಅಂತ ಹೇಳ್ತೇವೆ. ಇದರ ಮೀನಿಂಗ್ ಮತ್ತು ಟೈಪ್ಸ್ನ ತಿಳ್ಕೊಳ್ತೇವೆ. ಸೊ ಹಿಂದಿನ ಸೆಷನಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನೋಡಿದ್ವಿ. ಅದರಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ವಿ. ಅವುಗಳು ಹೇಗೆ ಒಂದು ಫಂಕ್ಷನ್ನ ಮಾಡ್ತವೆ, ಅವುಗಳ ರೋಲ್ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಈ ಸೆಷನ್ನ ಉದ್ದೇಶ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದ್ಯಾವುದು, ಅವುಗಳಲ್ಲಿ ಇರುವಂಥ ಟೈಪ್ಸ್ ಯಾವುದು, ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ ಅವುಗಳು, ಮತ್ತು ಹೇಗೆ ಈ ಫೈನಾನ್ಷಿಯಲ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ರೋಲ್ನ ಪ್ಲೇ ಮಾಡ್ತಿದ್ದಾವೆ ಅನ್ನೋದನ್ನು ತಿಳಿಸಿಕೊಡುವಂಥದ್ದು ಈ ಒಂದು ಸೆಷನ್ನ ಉದ್ದೇಶ ಆಗಿದೆ. At the end of this session, the students will come to know non-banking financial institutions and under that, so organized financial institutions ಯಾವುದು, unorganized non-banking financial institutions ಯಾವುದು ಅನ್ನೋದನ್ನ ಖಂಡಿತವಾಗ್ಲೂ ತಿಳ್ಕೊಳ್ತಾರೆ. Okay, next we'll move on to the meaning of non-banking financial institutions, NBFIs ಅಂತ ಹೇಳ್ತೇವೆ. ಸೊ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಂಪ್ನೀಸ್ ಅಂತ ಅನ್ನೋದನ್ನ ಕಾಮನ್ ಆಗಿ ಕರಿತೇವೆ. ಸೊ ಇದರದ್ದು ಮೇನ್ ಉದ್ದೇಶ ಆಸ್ ಯೂಶುವಲ್ ಬ್ಯಾಂಕಿಂಗ್ ಒಂದು ಆಪರೇಷನ್ಸ್, ಬ್ಯಾಂಕಿಂಗ್ ಒಂದು ಮೇನ್ ಫಂಕ್ಷನ್ಸ್ ಥರನೇ ಇರುತ್ತೆ. ದಟ್ ಈಸ್ ಚಾನಲೈಸಿಂಗ್ ಆಫ್ ಫಂಡ್ಸ್ ಫ್ರಮ್ ದಿ ಸೇವರ್ಸ್ ಟು ದಿ ಬಾರೋವರ್ಸ್. ಸೊ ನೋಡಿ ಇಲ್ಲೂ ಕೂಡ ಅದನ್ನು ಹೇಳ್ತಾರೆ, ಎಂಗೇಜ್ಡ್ ಇನ್ ಟ್ರಾನ್ಸ್ಫರಿಂಗ್ ಫಂಡ್ಸ್ ಫ್ರಮ್ ಲೆಂಡರ್ಸ್ ಟು ದಿ ಬಾರೋವರ್ಸ್. ಯಾರು ಅದನ್ನು ಲೆಂಡರ್ ಅಂದರೆ ಏನು, ಸೇವಿಂಗ್ಸ್ ಯಾರನ್ನ ಮಾಡಿಟ್ಕೊಂಡಿದ್ದಾರೆ, ಯಾರು ಅದನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ ಅವರು, ಮತ್ತು ಯಾರು ತಗೊಳ್ಬೇಕು ಅವರ ಒಂದು ನೆಸೆಸಿಟಿನ ಮೀಟ್ ಮಾಡೋದಕ್ಕೆ ಅವರನ್ನು ನಾವು ಬಾರೋವರ್ಸ್ ಅಂತ ಹೇಳ್ತೇವೆ. ಮತ್ತು NBFIs ಫೆಸಿಲಿಟೇಟ್ ಬ್ಯಾಂಕ್ ರಿಲೇಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಸಚ್ ಆಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ರಿಸ್ಕ್ ಪೂಲಿಂಗ್ ಆಗಿರ್ಬೋದು, ಆದಷ್ಟು ರಿಸ್ಕ್ ಮಿನಿಮೈಸ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಕಾಂಟ್ರಾಕ್ಚುಯಲ್ ಒಂದು ಸೇವಿಂಗ್ಸ್ ಅಂತ ಹೇಳ್ತೇವೆ, ಮಾರ್ಕೆಟ್ ಬ್ರೋಕರಿಂಗ್ ಅಂತ ಹೇಳ್ತೇವೆ. ಎಲ್ಲದರಲ್ಲೂ ಕೂಡ ಆರ್ಗನೈಸ್ಡ್ ಅಥವಾ ಅನ್ಆರ್ಗನೈಸ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಒಂದು ಫೆಸಿಲಿಟೀಸ್ನ ಅಥವಾ ಸಪೋರ್ಟಿಂಗ್ನ ಕೊಡುತ್ತೆ ಟು ದಿ ಇನ್ವೆಸ್ಟರ್ಸ್. ಓಕೆ, ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದಿ ವೇರಿಯಸ್ NBFIs. ಇನ್ವೆಸ್ಟ್ಮೆಂಟ್ ಕಂಪ್ನೀಸ್ ಇದ್ದಾವೆ, ಹೈರ್ ಪರ್ಚೇಸ್ ಫೈನಾನ್ಷಿಯಲ್ ಕಂಪ್ನೀಸ್, ಲೀಸ್ ಫೈನಾನ್ಸಿಂಗ್ ಕಂಪ್ನೀಸ್, ಮ್ಯೂಚುವಲ್ ಫಂಡ್. ಓಕೆ, ಮ್ಯೂಚುವಲ್ ಫಂಡ್ಸ್ ಈಗ ಪಾಪ್ಯುಲರ್ ಆಗಿ ನಡೀತಿರುವಂಥ ಇನ್ವೆಸ್ಟ್ಮೆಂಟ್ಸ್ ಪ್ರಪೋಸಲ್ಸು, ಮತ್ತು ಮರ್ಚೆಂಟ್ ಬ್ಯಾಂಕ್ಸು, ವೆಂಚರ್ ಕ್ಯಾಪಿಟಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಾರ್ಪೊರೇಟ್ ಸೆಕ್ಟರ್, ಮತ್ತು ಲೋನ್ಸ್ನ ಪ್ರೊವೈಡ್ ಮಾಡುವಂಥ ಅದರ್ ಫೈನಾನ್ಷಿಯಲ್ ಚಿಟ್ ಕಂಪ್ನೀಸ್ ಏನಿದ್ದಾವೆ ಇವುಗಳೆಲ್ಲನೂ ಕೂಡ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರ್ತವೆ. ಇವು ಕೆಲವೊಂದು ಆರ್ಗನೈಸ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅಲ್ಲಿ ಫಾಲ್ ಆದರೆ, ಕೆಲವೊಂದು ನಾನ್ ಆರ್ಗನೈಸ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರ್ತವೆ. ಓಕೆ, ಸೊ ಟೈಪ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎರಡಾಗಿ ಡಿವೈಡ್ ಮಾಡಿದ್ವಿ, ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಈಗ ಫಸ್ಟ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೋಡೋಣ. ಸೊ ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಸೊ ವಿಚ್ ಹ್ಯಾಸ್ ಬೀನ್ ರೆಗ್ಯುಲೇಟೆಡ್ ಬೈ ದಿ ರೆಗ್ಯುಲೇಟರಿ ಅಥಾರಿಟೀಸ್ ಇರುತ್ತೆ. ಆಸ್ ಫರ್ ದಟ್ನೇ ಅವು ಒಂದು ಆಕ್ಟಿವಿಟೀಸ್ನ ಅಥವಾ ಪರ್ಫಾರ್ಮೆನ್ಸ್ನ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಷನ್ನು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ಸೊ ಮೇಜರ್ ಆಗಿ ಇದರ ಒಂದು ಕರ್ತವ್ಯ ಏನಾಗಿರುತ್ತೆ, ಫಂಕ್ಷನಿಂಗ್ ಏನಾಗಿರುತ್ತೆ ಅಂದರೆ ಪ್ರಮೋಷನ್ ಆಕ್ಟಿವಿಟೀಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಸೆಕ್ಟರ್ಸ್, ಇಂಡಿವಿಜುವಲ್ ಒಂದು ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ ಅಥವಾ ಅಗ್ರಿಕಲ್ಚರ್ ಅಥವಾ ಒಂದು ಏನು ಟೆಕ್ನಾಲಜಿಕ್ ರಿಲೇಟೆಡು, ಈ ಥರ ಡಿಫ್ರೆಂಟ್ ಸೆಕ್ಟರ್ಸ್ಗಂತಾನೆ ಆ ಒಂದು ಸೆಕ್ಟರ್ಸ್ನ ಡೆವಲಪ್ ಮಾಡೋವಂಥದ್ದು ಅಥವಾ ಪ್ರಮೋಟ್ ಮಾಡೋವಂಥದ್ದು ಈ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ ಮೇನ್ ಉದ್ದೇಶ ಆಗಿರುತ್ತೆ. ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಮೇನ್ ಉದ್ದೇಶ ಏನು ಅಂದರೆ ವೆಲ್ಫೇರ್ ಆಫ್ ದಿ ಎಕಾನಮಿನೇ ಆಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಎಕ್ಸಾಂಪಲ್ ನೋಡೋದಾದರೆ, ಸೊ IDBI, ICICI, IFCI, IRDC ಮತ್ತು ಇವೆಲ್ಲನೂ ಅಟ್ ಸೆಂಟ್ರಲ್ ಲೆವೆಲಲ್ಲಿ ನಮಗೆ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುವಂಥ ಡೆವಲಪ್ಮೆಂಟ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ. SFCs ಮತ್ತು ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇವುಗಳೆಲ್ಲ ಸ್ಟೇಟ್ಸ್ ಲೆವೆಲಲ್ಲಿ, ಇಂಡಿವಿಜುವಲ್ ಸ್ಟೇಟ್ಸಲ್ಲಿ, ಸೊ ದೇ ಗೋಯಿಂಗ್ ಟು ಪ್ಲೇ ದಿ ರೋಲ್ ಫಾರ್ ದಿ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಇದು ಸ್ಟೇಟ್ ಲೆವೆಲಲ್ಲಿ ಇರುತ್ತೆ.
ಅದೇ ಥರನೇ ನ್ಯಾಷನಲ್ ಲೆವೆಲಲ್ಲಿ ನಮ್ಗೆ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಗೆ ನಬಾರ್ಡ್ ಇದೆ, ಇದ್ರ ಜೊತೆಗೆ RRBs ಕೂಡ, ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸು ಕೂಡ ಹೆಲ್ಪ್ ಮಾಡ್ತವೆ. ಸೊ ದಿಸ್ ಈಸ್ ಅಬೌಟ್ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಎರಡನೇದು ನಾವು ನೋಡೋಣ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ಈವನ್ ಏನು ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ಸ್, ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ಬರ್ತವೆ. ಓಕೆ, ದೇ ಇನ್ಕ್ಲೂಡ್ ದೋಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಮೊಬಿಲೈಸಸ್ ಸೇವಿಂಗ್ಸ್ of the public at the large through various schemes and invest those funds in a corporate government securities, corporate and government securities ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಮ್ಯೂಚುವಲ್ ಫಂಡ್ಸ್ ಮೇನ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಸೇವಿಂಗ್ಸ್ನ ಪೂಲ್ ಮಾಡ್ಕೊಳ್ತಾರೆ, ಅಂದರೆ ಕಲೆಕ್ಟ್ ಮಾಡ್ಕೊಳ್ತಾರೆ ಫ್ರಮ್ ದಿ ಸ್ಮಾಲ್ ಸೇವರ್ಸ್ ಟು ದಿ ಲಾರ್ಜ್ ಸೇವರ್ಸ್. ಯಾರ್ಯಾರು ಎಷ್ಟೆಷ್ಟು ಒಂದು ಇನ್ವೆಸ್ಟ್ಮೆಂಟ್ಸ್ ಲೈಕ್ ಸೇವಿಂಗ್ಸ್ನ ಮಾಡಿರ್ತಾರೆ ಮನಿನ, ಅದನ್ನೆಲ್ಲ ಪೂಲ್ ಮಾಡಿಕೊಂಡು ಲಮ್ಸಮ್ ಅಮೌಂಟ್ನ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಬರುವಂಥ ಪ್ರಾಫಿಟ್ನ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿ ದೇ ಗೋಯಿಂಗ್ ಟು ಶೇರ್ ಟು ದಿ ಇನ್ವೆಸ್ಟರ್ಸ್. ಸೊ ಅದರ ಇದ್ರ ಮೇನ್ ಉದ್ದೇಶ ಏನಂದರೆ ಇನ್ವೆಸ್ಟ್ಮೆಂಟ್ನ ಮಾಡೋದು ಆನ್ ಡಿಫ್ರೆಂಟ್ ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಆಗಿರ್ಬೋದು. ಓಕೆ, ಸೊ ಆನ್ ಬಿಹಾಫ್ ಆಫ್ ದಿ ಪಬ್ಲಿಕ್, ಆನ್ ಬಿಹಾಫ್ ಆಫ್ ದಿ ಇನ್ವೆಸ್ಟರ್, ಈ ಒಂದು ಇನ್ಸ್ಟಿಟ್ಯೂಷನ್ಸ್ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ LIC, ನಾವು ಒಂದು LIC ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತೀವಿ, ಪ್ರೀಮಿಯಮ್ಸ್ನ ಕಟ್ತಾ ಹೋಗ್ತಿರ್ತೀವಿ. ಓಕೆ, ಮೆಚುರಿಟಿ ಪೀರಿಯಡ್ ವಿಲ್ ಬಿ ಲೈಕ್ 16 years 20 years ಇದೆ ಅನ್ಕೊಳ್ಳೋಣ. LIC 20 years ವರೆಗೂ ನಾವು ಕಟ್ಟುವಂಥ ಪ್ರೀಮಿಯಮ್ಸ್ನ ಹಾಗೆ ಇಟ್ಕೊಂಡಿರತ್ತಾ? ಇಲ್ಲ. ಸೊ ವಾಟ್ ದೇ ವಿಲ್ ಡೂ, ದೇ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ದಿ ಕಾರ್ಪೊರೇಟ್ ಶೇರ್ಸ್ ಮತ್ತು ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಪ್ರಾಫಿಟಬಿಲಿಟಿನ ತಗೊಳುತ್ತೆ. ಅದಾದಮೇಲೆ ಮೆಚುರಿಟಿ ಟೈಮ್ಗೆ ನಮಗೆ ಒಂದು ಪೇಮೆಂಟ್ನ ಮಾಡಿಕೊಡುತ್ತೆ. ಸೊ ಆ ಥರ, ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಲೈಕ್ LIC, UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, GIC, ಗ್ರೂಪ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ, ಮತ್ತು ಮ್ಯೂಚುವಲ್ ಫಂಡ್. ಬೆಸ್ಟ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವೆಲ್ಲನೂ ಕೂಡ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಇವರ ಮೇಜರ್ ರೋಲ್ ಏನಪ್ಪ ಅಂದರೆ, ಮೇಜರ್ ವರ್ಕ್ ಏನಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ಸ್ನ ಪೂಲ್ ಮಾಡೋದು ಫ್ರಮ್ ದಿ ಪಬ್ಲಿಕ್ಕಿಂದ ಅಥವಾ ಕಲೆಕ್ಟ್ ಮಾಡೋ ಅಂಥದ್ದು, ಅದನ್ನು ಕಾರ್ಪೊರೇಟ್ ಸೆಕ್ಟರಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಆನ್ ಬಿಹಾಫ್ ಆಫ್ ದಿ ಇನ್ವೆಸ್ಟರ್. ನೆಕ್ಸ್ಟ್ ನೋಡೋದಾದರೆ ನಾವು ಅನ್ಆರ್ಗನೈಸ್ಡ್ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ಸೊ ಈ ಒಂದು ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ದೇರ್ ವಿಲ್ ಬಿ ಲೆಸ್ಸರ್ ಒಂದು ಏನು ಸೆಕ್ಯೂರಿಟೀಸ್ ಇರುತ್ತೆ, ಅಷ್ಟೊಂದು ರೆಗ್ಯುಲೇಟೆಡ್ ಆಗಿರೋದಿಲ್ಲ. ಓಕೆ, ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಓನ್ ಫ್ರೇಮಿಂಗ್ಸ್ನ ಅಥವಾ ಒಂದು ಬಾಡಿ ಆಫ್ ಒಂದು ಕಾರ್ಪೊರೇಷನ್ನ ಮಾಡ್ಕೊಂಡು ಅವರನ್ನೇ ರೂಲ್ಸ್ನ ಫ್ರೇಮ್ ಮಾಡ್ತಿರ್ತಾರೆ. ಓಕೆ, ಸೊ ದೀಸ್ ಟೈಪ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ಸ್ ಹೋಲ್ ರೇಂಜ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಹೋಲ್ ಅಂದರೆ ಎಲ್ಲ ಥರದ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸು ಕೂಡ ಕೊಡುತ್ತೆ. ಈಗ ಕೆಲವೊಂದು ಬ್ಯಾಂಕ್ಸಲ್ಲಿ ಏನೆಲ್ಲ ನಮಗೆ ಈಗ ಏನೋ ಮಿಷನರೀಸ್ ಎಲ್ಲ ನಮಗೆ ಸಿಗಲ್ಲ, ಮಿಷನರಿ ರೆಂಟ್ಗೆ ಅಥವಾ ಲೀಸ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡೋದಕ್ಕೆ ಆ ಥರದ್ದೆಲ್ಲ ಸಿಗಲ್ಲ. ಅಂಥವೆಲ್ಲ ಈ ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಒಂದು ಫೆಸಿಲಿಟೀಸ್ನ ಅಥವಾ ಸಪೋರ್ಟ್ನ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಕೊಡುತ್ತೆ. ಓಕೆ, ಅದರಲ್ಲಿ ನಮಗೆ ಹೈಯರ್ ಪರ್ಚೇಸ್ ಕಂಪ್ನೀಸ್, ಲೀಸಿಂಗ್ ಕಂಪ್ನೀಸ್, ಮತ್ತು ಕನ್ಸ್ಯೂಮರ್ ಕ್ರೆಡಿಟ್ ಅಥವಾ ಕನ್ಸ್ಯೂಮರ್ ಫೈನಾನ್ಸ್ ಕಂಪ್ನೀಸ್ ಅಂತ ಬರುತ್ತೆ, ಫ್ಯಾಕ್ಟ್ರಿಂಗ್ ಕಂಪ್ನೀಸ್. ಸೊ ಫ್ಯಾಕ್ಟ್ರಿಂಗ್ ಅಂದರೆ ಅಗೇನ್ ಬಿಲ್ ಆಫ್ ಎಕ್ಸ್ಚೇಂಜ್ ಏನಿರುತ್ತಲ್ಲ, ಆ ಬಿಲ್ಸ್ನ ಇವರೇನೆ ಸೆಲ್ಲರ್ಸಿಂದ ಅಥವಾ ಕಂಪ್ನೀಸಿಂದ ರಿಸೀವ್ ಮಾಡಿಕೊಂಡು ಕಸ್ಟಮರ್ಸಿಂದ ಕಲೆಕ್ಟ್ ಮಾಡಿ ಕೊಡೋ ಅಂಥದ್ದು. ಸೊ ಆ ಥರ ಫ್ಯಾಕ್ಟ್ರಿಂಗ್ ಕಂಪ್ನೀಸ್ ಬರ್ತವೆ. ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಎಕ್ಸಾಂಪಲ್ ಕ್ರಿಸಿಲ್ ಅಂತ ಇದೆ. ಸೊ ಈ ಥರದ್ದೆಲ್ಲ ಕೆಲವೊಂದು ಕ್ರಿಸಿಲ್ ಮತ್ತು ಕೇರ್, ಈ ಥರದ್ದೆಲ್ಲ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಇದ್ರ ಮೇನ್ ಫಂಕ್ಷನ್ ಏನಪ್ಪ ಅಂದರೆ ಕಂಪ್ನೀಸ್ ಒಂದು ಶೇರ್ಸ್ನ ಅಥವಾ ಸೆಕ್ಯೂರಿಟೀಸ್ನ ಏನು ರೇಟಿಂಗ್ ಮಾಡೋ ಅಂಥದ್ದು, ಗ್ರೇಡಿಂಗ್ ಕೊಡೋ ಅಂಥದ್ದು. ಸೊ ಈಗ ಶೇರ್ಸ್ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಶೇರ್ಸ್ಗೆ ಯಾವ ಥರ ರೇಟಿಂಗ್ ಇದೆ, ಸೊ ಈಕ್ವಿಟಿ ಶೇರ್ಸ್ಗೆ A+, B+, ಸೊ ಆ ಥರ ಪ್ರಿಫರೆನ್ಸ್ ಶೇರ್ಸ್ಗೆ ಯಾವ ಒಂದು ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ರೇಟಿಂಗ್ಸ್ ಮಾಡೋ ಮುಖಾಂತರ ಆ ಒಂದು ಇನ್ವೆಸ್ಟ್ಮೆಂಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಕಂಪ್ನೀಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಇನ್ವೆಸ್ಟರ್ಸ್ಗೂ ಕೂಡ ಯಾವ ಒಂದು ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಅಥವಾ ಸೆಕ್ಯೂರ್ಡ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಆ ಥರ ಡಿಫ್ರೆಂಟ್ ಒಂದು ಫಂಕ್ಷನ್ನ ಈ ಒಂದು ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಅಥವಾ ಕಸ್ಟಮರ್ಸ್ಗೆ, ಕ್ಲೈಂಟ್ಸ್ಗೆ ಪ್ರೊವೈಡ್ ಮಾಡಿ ಕೊಡ್ತವೆ. ಅದ್ರ ಜೊತೆಗೆ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನೀಸ್. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಮೇಜರ್ ಆಗಿ ಇಲ್ಲಿ ಒಂದು ಕಂಪ್ನೀಸ್ ಪರವಾಗಿ ಅಥವಾ ಕನ್ಸ್ಯೂಮರ್ ಪರವಾಗಿ ಅವ್ರು ಏನೇ ಒಂದು ವರ್ಕ್ನ ಹೇಳಿದ್ರು ಕೂಡ, ಅವ್ರು ಏನೇ ಒಂದು ಸರ್ವಿಸಸ್ನ ಅಥವಾ ಇನ್ಸ್ಟ್ರಕ್ಷನ್ಸ್ನ ಹೇಳಿದ್ರು ಕೂಡ ಅವ್ರಿಗೆ ಒಂದು ಸರ್ವಿಸ್ ಪ್ರೊವೈಡ್ ಮಾಡೋದು ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನೀಸ್ ಆಗಿರ್ತವೆ.
ಓಕೆ, ದೀಸ್ ಆರ್ ಆಲ್ ದಿ ಅನ್ಆರ್ಗನೈಸ್ಡ್. ಈ ಹೈಯರ್ ಪರ್ಚೇಸ್ ಅಂದರೆ ಏನು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಳೋಂಥದ್ದು ಅಸೆಟ್ಸ್ನ. ಸೊ ಈಗ ನಾನು ಒಂದು ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ಸ್ ತೊಗೊಳ್ಬೇಕು, ನನ್ನ ಒಂದು ಕಂಪ್ನಿದೆ ಫಿಕ್ಸ್ಡ್ ಅಸೆಟ್ಸ್ ತೊಗೊಳ್ಬೇಕು. ಇಟ್ ಹ್ಯಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಫಿಕ್ಸ್ಡ್ ಅಸೆಟ್ ಅಂದರೆ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ಮಾಡಬೇಕು, ಹ್ಯೂಜ್ ಕ್ಯಾಪಿಟಲ್ನ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಕ್ರೋರ್ಸ್ ಟುಗೆದರ್ ಇದೆ. ಸೊ ನನಗೆ ಅಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ಅಂದಾಗ ಐ ಕ್ಯಾನ್ ಗೋ ವಿತ್ ಅಥವಾ ಮೀಟ್ ವಿತ್ ಹೈಯರ್ ಪರ್ಚೇಸ್ ಕಂಪ್ನೀಸ್ ಅಂತಲೇ ಇರ್ತವೆ, ಅವ್ರ ಹತ್ರ ಹೋಗಿ ಸೊ ಈ ಥರ ಪರ್ಚೇಸ್ ಮಾಡ್ತಿದ್ದೀನಿ, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ನನಗೆ ಆ ಒಂದು ಇನ್ವಾಯ್ಸಸ್ನೆಲ್ಲ ಸಬ್ಮಿಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ನೀವು ಫಂಡನ್ನು ರಿಲೀಸ್ನ ಮಾಡ್ಕೊಳ್ಬೋದು. ಓಕೆ, ಆ ಥರ ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಕಂಪ್ನೀಸು ಫೈನಾನ್ಷಿಯಲ್ ಸಪೋರ್ಟ್ನ ಕೊಡ್ತವೆ. ಓಕೆ, ಆ್ಯಂಡ್ ಅದ್ರ ಜೊತೆ ಲೀಸಿಂಗ್ ಫೈನಾನ್ಸಿಂಗ್ ಸರ್ವಿಸಸ್ಸು ಕಂಪ್ನೀಸು ಕೂಡ ಇದ್ದಾವೆ, ಲೀಸ್ ಅಮೌಂಟ್ನ ಕೊಡ್ತವೆ. ಓಕೆ, ಲೀಸ್ ಬೇಸಿಸ್ ಮೇಲೆ ಒಂದು ಅಸೆಟ್ಸ್ನ ಲೇನ್ ಮಾಡ್ತವೆ. ಫೈನಾನ್ಸಿಂಗ್ ಲೀಸ್ ಮತ್ತು ಆಪ್ರೇಟಿಂಗ್ ಲೀಸ್ ಅಂತ ಬರುತ್ತೆ, ಲಿವರೇಜ್ ಲೀಸ್ ಅಂತ ಬರುತ್ತೆ. ಇವುಗಳ ಮೇಲೆ ಎಲ್ಲಾನು ಕೂಡ ಈ ಥರ ಒಂದು ಇದರಲ್ಲಿ ಕಂಪ್ನೀಸ್ಗೆ ಒಂದು ಸಪೋರ್ಟ್ನ ಕೊಡ್ತವೆ. ಸೊ ಅದ್ರ ಜೊತೆ ಕನ್ಸ್ಯೂಮರ್ ಕ್ರೆಡಿಟ್ ಅಥವಾ ಕನ್ಸ್ಯೂಮರ್ ಫೈನಾನ್ಸ್ ಕಂಪ್ನೀಸ್ ಅಂತಲೂ ಹೇಳ್ತೀವಿ. ಏನು ಗ್ರಾಹಕರಿಗೆ ಏನೇ ಒಂದು ಯಾರೇ ಒಬ್ಬ ಗ್ರಾಹಕ ಆಗಿರಲಿ ಅಥವಾ ಕ್ಲೈಂಟ್ ಆಗಿರಲಿ, ಅವ್ರಿಗೆ ಏನೇ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು ಅಂದ್ರೂ ಸೊ ಈ ಒಂದು ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತಾ ಹೋಗ್ತವೆ. Okay, this is about unorganized financial institutions. Okay, now we comes to MCQs. So first one, expansion of NBFI. So what is expansion? NBFI do non-banking financial institution. Next, unorganized financial institution excludes which one of the following? Hire purchase ide, mutual fund ide, consumer finance ide, yaudida yaudi illa, state financial corporation SFC illa. So idu elli barutte? ಡೆವಲಪ್ಮೆಂಟ್ ಕಂಪ್ನಿ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕಮ್ ಅಂಡರ್ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್? IDBI ಇದೆ, ICICI ಇದೆ, IFCI ಇದೆ. ಯಾವ್ದು ಬರೋದಿಲ್ಲ ಹಂಗೆ? LIC ಬರಲ್ಲ. LIC ಇದು ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ. ಸೊ ಟೈಪ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸ್ಕ್ಲೂಡ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎರಡಾಗಿ ಡಿವೈಡ್ ಮಾಡಿದ್ದೀವಿ. ಯಾವ್ದಾವುದು? ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್. ರೆಕಗ್ನೈಸ್ಡು ಇಲ್ಲ. ಓಕೆ, ನೆಕ್ಸ್ಟು ಎಕ್ಸ್ಪಾನ್ಷನ್ ಆಫ್ UTI, ದಟ್ ಈಸ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಓಕೆ, ದಿಸ್ ಈಸ್ ಅಬೌಟ್ ದಿ MCQs of this session. So here it ends your this session discussion. Okay, thank you all.